ವಿಶೇಷವಾಗಿ ಭಾರತ ದೇಶದಂತ ಈ ದಿನಾಚರಣೆ ನಮ್ಮ ಭಾರತ ದೇಶಕ್ಕೆ 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಂತ ಗಳಿಗೆಯಲ್ಲಿ ಎಷ್ಟು ಸಂತೋಷ ಆಗಿತ್ತೋ ಅದಕ್ಕಿಂತ ಹೆಚ್ಚು ಇವತ್ತು ಭಾರತ ದೇಶದ ಪ್ರಜೆಗಳಿಗೆ ಸಂತೋಷ ಆಗಿದೆ. ಅಂತ ಸಂತೋಷದ ಪ್ರಜಾಪ್ರಭುತ್ವ ದಿನ ಇಂದು ದಿನ. ಈ ದಿನಕ್ಕೆ ತಮ್ಮೆಲ್ಲರಿಗೂ ಮೊಟ್ಟಮೊದಲಿಗೆ ಶುಭಾಶಯನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೊನ್ನಾಳಿ ಪೂಜ್ಯರಾಗಿದ್ದ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದು ಇದನ್ನು ನಮ್ಮ ಜಿಲ್ಲೆಯ ಅಂತ್ಯದ ಕೊನೆಯ ಭಾಗದಲ್ಲಿರ್ತಕ್ಕಂಥ ಟಿಜಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮುಖ್ಯ ರಸ್ತೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಈ ನಾಡಿನ ಜನತೆ ಪರ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನತೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಎಲ್ಲ ಜನತೆಯ ಪರವಾಗಿ ತುಂಬ ಧನ್ಯವಾದ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದೇ ತಾವೆಲ್ಲ ಪತ್ರಿಕೆಯಲ್ಲಿ ಕಳೆದ ಒಂದು ವಾರ ನೋಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ವಿಶೇಷವಾಗಿ ಬೇರೆ ನಮ್ಮ ದೇಶದ ಎಲ್ಲ ರಾಷ್ಟ್ರಗಳಲ್ಲಿ ಮಾಡಿದ್ರು ಸಹ ಬೇರೆ ರಾಷ್ಟ್ರಗಳಲ್ಲಿ ಮಾಡಿದ್ರು ಸಹ ನಮ್ಮ ರಾಜ್ಯ ವಿಶೇಷ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಡಿ.ಕೆ. ಶಿವಕುಮಾರ್ ನೇತೃತ್ವ ಸರ್ಕಾರ ಬಹಳ ವಿಶೇಷವಾಗಿ ಇಡೀ ಭಾರತ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೂ ಸಹ ಇದು ವಿಷಯ ತಲುಪಬೇಕು, ಅವರ ಆತ್ಮದಲ್ಲಿ ಹೋಗಬೇಕು, ಇಂತಹ ಸ್ಥೈರ್ಯ ಸ್ಫೂರ್ತಿ ಅವ್ರನ್ನ ಮೂಡಬೇಕು ಅಂತಕ್ಕಂಥ ಉದ್ದೇಶ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹರಿಯಾಣ ತಾಲೂಕು ಕೋಡಿಯಾಲ್ ಗ್ರಾಮದವರೆಗೂ ಸುಮಾರು 80 ಕಿಲೋಮೀಟರ್ ದೂರ ಇದೇ ರೀತಿ ಮಾನವ ಸರಳ ಮೂಲಕ ಲಕ್ಷಾಂತರ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗಿಯಾಗಿದ್ದಾರೆ. ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದ ಕನಿಷ್ಠ 25 ಲಕ್ಷ ಜನರಿಗೆ ಭಾಗವಹಿಸತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದೇ ರೀತಿ 10 ಸಾವಿರ ಸಸಿಗಳನ್ನತಕ್ಕಂಥ 5,000 ಪೀಠಿಗಳ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಿಜವಾಗೂ ಸಹ ನಮ್ಮ ಜಿಲ್ಲಾಡಳಿತ ಬಹಳ ಯಶಸ್ವಿಯಾಗಿ ವಿಶೇಷವಾಗಿ ಕಳೆದ ಒಂದು ವಾರದ ಎಲ್ಲ ಇಲಾಖೆ ತರಬೇತಿ ಕೊಟ್ಟು ಜಿಲ್ಲಾಡಳಿತ ಬಹಳ ವ್ಯವಸ್ಥಿತವಾದ ಸಹಕಾರ ಕೊಟ್ಟಿದೆ. ತಮ್ಮ ತಾಲೂಕು ಆಡಳಿತ ಎಲ್ಲರೂ ಸಹ ತಾಲೂಕು ಆಡಳಿತಕ್ಕೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದೆ. ಅದು ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯಂತೂ ಮಕ್ಕಳು ನಮಗೆ ಬರುವಾಗ ಬೇಸರ ಆಗ್ತದೆ. ಏನಪ್ಪ ಈ ಮಕ್ಕಳು ಇಷ್ಟೊಂದು ಊಟ ತಿಂಡಿ ಆಗಿದೆ ಅದು ಬಂದು ಆದರೂ ಸಹ ನಮ್ಮ ಶಿಕ್ಷಣ ಇಲಾಖೆಯಿಂದ ಆಯಾ ಗ್ರಾಮಸ್ಥರು ಮತ್ತು SDMC ಅವರು ಎಲ್ಲ ಆಯಾ ಭಾಗದ ಬಂದಂಥ ಮಕ್ಕಳಿಗೆ ಎಲ್ಲ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿದ್ರು. ನಿಮ್ಮೆಲ್ಲರಿಗೂ ಸಹ ಈ ಸಂದರ್ಭ ಮಕ್ಕಳು ಆಡಳಿತ ಜಿಲ್ಲಾಡಳಿತಕ್ಕೆ ತಾಲೂಕುಗಳಿಗೆ ಮತ್ತು ನಮ್ಮ ಹೊನ್ನಾಳಿ ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರಿಗೆ ಸಾರ್ವಜನಿಕರಿಗೆ ಮತ್ತೊಮ್ಮೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಸಾರ್ವಜನಿಕ ಮತ್ತೊಮ್ಮೆ ವೈಯಕ್ತಿಕವಾಗಿ ಸರ್ಕಾರದ ತುಂಬ ಧನ್ಯವಾದ ನಡೆಸಿ ಪೂಜ್ಯರು ಸಹ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕು. ಅದು ವಿಶೇಷವಾಗಿ ಒಬ್ಬ ಪೂಜ್ಯರಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕದ್ದು ನಮ್ಮ ತಾಲೂಕಿನ ಸೌಭಾಗ್ಯ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಅಭಿನಯಿಸಿ ನಾನು ಪೀಠಿಕೆಯನ್ನು ಓದುವ ಮೂಲಕ ತಾವು ತಮ್ಮ ಕೈಗಳನ್ನು ಮುಂದೆ ಚಾಚಿ ಇದಕ್ಕೆ ಗೌರವವನ್ನು ಕೊಟ್ಟು ಬರೀ ಗೌರವ ಕೊಡೋಷ್ಟಲ್ಲ, ಇದು ನಮ್ಮ ಜೀವನದಲ್ಲಿ ಜೀವನ ಪೂರ್ತಿ ಅಳವಡಿಸಿಕೊಳ್ಳುವಂಥ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ನಮ್ಮೆಲ್ಲರಿಗೆ ಸಂವಿಧಾನ ಪೀಠ ಶಿಲ್ಪಿ ಅಂತ ಬಾಬಾ ಸಾಹೇಬರ ಮೂಲಕ ಅಧಿಕಾರಿಗಳು ಅವರ ಒಂದು ಫೋಟೋಕ್ಕೂ ಸಹ ಪುಷ್ಪ ಮಾಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ. ಮತ್ತು ತಮ್ಮೆಲ್ಲರಿಗೂ ಶುಭಾಶಯ ಕೊಡ್ತಾ ಭಾರತ ಸಂವಿಧಾನ ಪೀಠ ಭಾರತ ಪ್ರಜಾಪ್ರಭುತ್ವದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಿ ರೂಪಿಸುವುದಕ್ಕಾಗಿ ಭಾರತ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಗಳನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಟಿ ಗೋಪುರ ಜಾಂಬಿ ತಾಲೂಕಿನ ಟಿ ಗೋಪುರ ಪುನಃ ಹೊನ್ನಾಳಿಯ ದೇವನಹಳ್ಳಿಯಲ್ಲಿ ಸಹ ಹೊನ್ನಾಳಿ ತಾಲೂಕಿನ ಜಯಂತಿ ಮಾಡಿ ಜನ್ಮಗಳು ಅಡ್ಕೆರೆ ಕಾಲದೇವರ ತಾಲೂಕಿನ ಅಂತ್ಯಗಳಿಗೂ ಈ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಜಿಲ್ಲಾಡಳಿತ ನಮ್ಮ ತಾಲೂಕು ಆಡಳಿತ ಮೇಲೆ ಸಾಗಿದ್ದು ಮತ್ತೊಂದು ಧನ್ಯವಾದಕ್ಕೆ ಶುಭಾಶಯ ಕೋರಿ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ.